ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನು ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ನಿಲ್ಲಿಸಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಂಧೂ ನದಿಯ ಒಪ್ಪಂದ ಆಗಿರುತ್ತೆ. ಪ್ರಧಾನಿ ಕಾಶ್ಮೀರದಲ್ಲಿ ಯಾಕೆ ಸುದ್ದಿಗೋಷ್ಠಿ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ಬಿಹಾರದ ಎಲೆಕ್ಷನ್ ಪ್ರಚಾರಕ್ಕೆ ಹೋಗಬೇಕಾಗಿತ್ತಾ? ದಾಳಿ ನಡೆದ ಸ್ಥಳಕ್ಕೆ ಹೋಗಲು ಭದ್ರತಾ ಪಡೆಗೆ 2 ಗಂಟೆ ಬೇಕಾ? ಹೆಲಿಕಾಪ್ಟರ್ ಆನ್ ಮಾಡಲು 4-5 ನಿಮಿಷ ಬೇಕು. 1-2 ನಿಮಿಷದಲ್ಲಿ ಆ ಸ್ಥಳಕ್ಕೆ ತಲುಪಬಹುದಾಗಿತ್ತು. ಆದರೆ ಆ ಲೋಪವನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ಮೋದಿ 24 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, 18 ಗಂಟೆಗಳ ಕೆಲಸವನ್ನು ಅವರು ತೋರಿಸಲಿ. ಕೇಂದ್ರದ ವಿರುದ್ಧ ಸಂತೋಷ್ ಲಾಡ್ ಹರಿಹಾಯ್ದಿದ್ದಾರೆ. ಯಾವುದೋ ಊರಿಗೆ ಹೋಗಿ ನೀರು ನಿಂದ್ರಿಸಿ, ಇದು ಏನ್ರಿ ಇದು? ಯಾವುದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು, ಮುಗಿಸ್ಬಿಡ್ತಾರೆ, ಸ್ಟ್ರೈಕ್ ಆಗ್ಬಿಡ್ತತೆ, ಫೈಟರ್ ಜೆಟ್ಗಳು ರೆಡಿ ಆಗ್ಬಿಟ್ಟಾವೆ. ನೀರು ಯಾವುದೋ ಕೆರೆ ನೀರು ತೋರಿಸ್ಬಿಡೋದು, ಯಾವುದೋ ಊರಿಗೆ ಹೋಗಿ ನೀರು ನಿಂದ್ರಿಸಿ, ಇದು ಏನ್ರಿ ಇದು? ಯಾವುದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು, ನೀರು ತಗೊಂಡ್ಬಿಡುತ್ತೆ ಅಂತ ಹೇಳಿ. ಅಂದ್ರೆ ಪಾಕಿಸ್ತಾನ ನೀರು ಕುಡಿಯೋದು ಜನ. ಈಗ ಪಾಕಿಸ್ತಾನ ಜನ ನೀರು ಕುಡಿತಿದಾರಲ್ಲ, ಈಗ ಇವರಲ್ಲಿ ಹುಡುಕ್ ಮನೆಗಳು ತೋರಿಸ್ತದ ಕರೆಕ್ಟಾ? ಈಗೇನು ಹುಡುಕ್ ಮನೆಗಳು ಹೊಡಿತಾ ಇದ್ದಾರೆ ಅಂದ್ರೆ ಈ ಮನೆಗಳು ಹೆಂಗಿದ್ದು ನಿಮ್ಮ ಮೊದಲೇ ಮಾಹಿತಿ ಇತ್ತಾ? ಈ ಮನೆಗಳು ಯಾವ್ದು ಹುಡ್ದು ತೋರಿಸ್ತಾ ಇದಾರಲ್ಲ ಮನೆಗಳು, ಮತ್ತೆ ಹೆಂಗಿದೆ ಮಾಹಿತಿ? ಹೆಂಗೈತಿ ನಿಮ್ಮ ಮನೆಗಳಿದ್ವು ಅಂತ ನಿಮ್ಗೆ ಮಾಹಿತಿ ಇಲ್ವಾ? ಅಂದ್ರೆ ಈಗೇನು ತೋರಿಸ್ತಾ ಇದಾರೆ ಮನೆಗಳು ಹೋಗಿ ಧ್ವಂಸ ಮಾಡಿಬಿಟ್ರು, ನಾಶ ಮಾಡಿಬಿಟ್ರು, ಧ್ವಂಸ ನಾಶ. ಇದು ಹೆಂಗೆ ಬಂತು? ಮನೆಗಳು ಯಾರು ಕಟ್ಟಿದ್ರು? ಯಾರು ಮತ್ತೆ ಪರ್ಮಿಷನ್ ಯಾರು ಕೊಟ್ಟಿದ್ರು? ನೀವು ಮಾಹಿತಿ ಇಲ್ವ? ಅಲ್ರಿ, ಅವ್ರು ಹೇಳ್ತಿದ್ರು, ಯಾರೋ ಮೋದಿ ಸಾಹೇಬ್ರು ಹೇಳ್ತಕ್ಕಂಥದ್ದು, ಆಗಿನ ಕಾಲದ ಟೆಕ್ನಾಲಜಿ ಇಲ್ಲಿದ್ರು ಕೂಡ ಅವರು ಪುಗ್ಗ ಗುರ್ತಲ್ಲ, ಪುಗ್ಗ ಮುಖಾಂತರ ಸೀಡ್ಗಳು ಬಿಟ್ಕೊಂಡು ಇದೇನೋ ದ್ರೋಣ್ ಯೂಸ್ ಮಾಡ್ತಿದ್ರು. ಫಾರೆಸ್ಟ್ ಡೆವಲಪ್ ಮಾಡಲಿಕ್ಕೆ ಅವರು ದ್ರೋಣ ಮುಖಾಂತರ ಪುಗ್ಗದಲ್ಲಿ ಬೀಜಗಳು ಹಾಕಿ ಫಾರೆಸ್ಟ್ ಬೆಳೆಸ್ತಾ ಇದ್ರು. ಯಾರು ಹೇಳಿದ್ದು ಮಾತು? ಯಾರು ಹೇಳಿದ್ದು? ಮೋದಿ ಸಾಹೇಬ್ರು. ಮತ್ತು ಅಲ್ಲಿ ಬಾರ್ಡರ್ನಲ್ಲಿ ಒಂದು ದ್ರೋಣ ಬೇಡೇನ್ರಿ? ಆ ಬಾರ್ಡರ್ನಲ್ಲಿ ಒಂದು ದ್ರೋಣ ಬೇಡವಾ? ಇಷ್ಟೆಲ್ಲ ಟೆಕ್ನಾಲಜಿ ಬಗ್ಗೆ, AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು, AI ಐ ಅಂತ ಹೇಳಿರ್ತಕ್ಕಂಥವ್ರು, AI ಅಮೇರಿಕಾ ಇಂಡಿಯಾ ಅಂತ ಹೇಳ್ತಕ್ಕಂಥವ್ರು, ಮತ್ತೆ ನೀವು ಒಂದು ದ್ರೋಣ ಇಲ್ವಾ ಆ ಭಾಗದಲ್ಲಿ? ಒಂದು ದ್ರೋಣ ಬೇಡ? ಅಷ್ಟೆಲ್ಲ ಏರಿದಿಲ್ಲ. ಆಮೇಲೆ ಎಲ್ಲದಕ್ಕೂ ದುಃಖನ ಸಂಗತಿ ಏನಂತಂದ್ರೆ, ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2 ತಾಸು ಬೇಕೇನ್ರಿ ಮಿಲಿಟರಿಗೆ ಹೋಗ್ಲಿಕ್ಕೆ? ಇನ್ಸಿಡೆಂಟ್ ಆದಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 2 ತಾಸು ಬೇಕಾಗಿದೆ. ಅದಾಯ್ತು, ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಅದು ಒಂದೇ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ರೀಚ್ ಔಟ್ ಆಗ್ಲಿಕ್ಕೆ 2 ಅವರ್ಸ್ ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಿಲ್ಲ. ಟು ರೀಚ್ ಔಟ್ ಫ್ರಮ್ ದಟ್ ಇನ್ಸಿಡೆಂಟ್ 2 ಅವರ್ಸ್ ಬೇಕೇನ್ರಿ? ಅಲ್ಲೇ ಏರ್ಫೋರ್ಸ್ ಇದೆ, ಅಲ್ಲೇ ನೇವಿ ಬೇಸ್ ಇದೆ, ಅಲ್ಲೇ ನಮ್ದು ಏರ್ಪೋರ್ಟ್ ನಮ್ದು ಪೋರ್ಟ್ ಯಾವುದು ಏರ್ಫೋರ್ಸ್ ಅಲ್ಲೇ ಇದೆ. 1 ನಿಮಿಷದ ಕೆಲಸ ಹೆಲಿಕಾಪ್ಟರ್ನಲ್ಲಿ ಹೋಗ್ಲಿಕ್ಕೆ. ಇಟ್ ಇಸ್ ನಾಟ್ ಇವನ್ ಬೈ ಏರಲ್ ಡಿಸ್ಟೆನ್ಸ್ ಹೋದ್ರೆ 2 ನಿಮಿಷ ಬೇಕು. ಏರಲ್ ಡಿಸ್ಟೆನ್ಸ್ ಹೋದ್ರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ ಒಂದು 3-4 ನಿಮಿಷ ಬೇಕು. ಸಿಂಗಲ್ ಇಂಜಿನ್ ಆದ್ರೆ ಇನ್ನೂ ಫಾಸ್ಟ್ ಹೋಗ್ಬಿಡ್ಬೋದು.